ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಾವಿನಕಾಯಿ ಸೀಸನ್, ಎಲ್ಲಿ ನೋಡಿದರೂ ಮಾವಿನಕಾಯಿ ಇದ್ದೇ ಇತ್ತು ಅಲ್ವಾ. ಹಾಗೆ ನನಗೂ ಕೂಡ ಹಸಿ ಮಾವಿನಕಾಯಿ ಸಿಕ್ಕಿತ್ತು. ಹಾಗಾಗಿ ನಾನು ಅದರದ್ದೊಂದು ಪಿಕ್ಕಲ್ ಹಾಕುವಂತ ಡಿಸೈಡ್ ಮಾಡಿದೆ. ಅಂದರೆ ಉಪ್ಪಿನಕಾಯಿ ಹಾಕಿ ನೋಡೋಣ ಅಂತ. ಓಕೆ, ಅದು ಹೇಗೆ ಮಾಡೋದಂತ ನಾನು ಇದರಲ್ಲಿ ಹೇಳಿಕೊಡ್ತೇನೆ. ಈಗ ಚೆಂದ ವಾಶ್ ಮಾಡಿ ಇಟ್ಟಿದ್ದೇನೆ ಮ್ಯಾಂಗೋವನ್ನು. ಮತ್ತು ಅದನ್ನು ವಾಶ್ ಮಾಡಿದ ನಂತರ ಒಂದು ಬಟ್ಟೆಯಲ್ಲಿ ಅದನ್ನು ಒರೆಸ್ಬೇಕು. ಅಂದರೆ ಡ್ರೈ ಆಗಿರಬೇಕು, ಇಲ್ಲ ಅಂದರೆ ಇಟ್ಟರೆ ಹಾಳಾಗಿ ಹೋಗ್ತದೆ. ಹಾಗಾಗಿ ಮತ್ತು ಇದನ್ನು ಸಣ್ಣದಾಗಿ ಹೆಚ್ಚ್ತಾ ಇದ್ದೇನೆ. ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಮತ್ತು ಅದಕ್ಕೆ ಬೇಕಾದಷ್ಟು ಸಾಲ್ಟ್ ಅದನ್ನು ಹಾಕಿ ಬಿಡಬೇಕು. ಯಾಕೆ ಅಂದರೆ ಸಾಲ್ಟಲ್ಲಿ ಅದರದ್ದು ನೀರೆಲ್ಲ ಬಿಡ್ತದೆ. ಇದನ್ನು ನಾನು ಸಾಲ್ಟ್ ಹಾಕಿ ಮುಚ್ಚಿ ಹೊರಗಡೆನೇ ಇಡ್ತಾ ಇದ್ದೇನೆ, ಫ್ರಿಜ್ಜಲ್ಲಿ ಏನು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ನಾವು ಅಂದರೆ ಕೈಯಲ್ಲೆಲ್ಲ ಹಾಕಿ ಮಾಡಬಾರ್ದು, ಯಾಕೆಂದರೆ ಅದು ಬೇಗನೆ ಹಾಳಾಗ್ತದೆ. ನನಗಿದು ಸ್ವಲ್ಪ ಬೇಗ ಅಂತೂ ಖಾಲಿ ಆಗೋದಿಲ್ಲ ಇಲ್ಲಿ. ಹಾಗಾಗಿ ಸೆಕೆಯಲ್ಲೆಲ್ಲ ಜಾಸ್ತಿ ಉಪ್ಪಿನಕಾಯಿ ತಿನ್ನಲಿಕ್ಕೆ ಹೋಗಲ್ಲ. ಹಾಗಾಗಿ ಅದನ್ನು ನಾನು 2 ದಿವಸ ಹೊರಗಡೆನೇ ಇಟ್ಟಿದ್ದೇನೆ. ಅದನ್ನಲ್ಲಿ ಸೈಡಲ್ಲಿ ಇಟ್ಟಿದ್ದೇನೆ. ಇವಾಗ 2 ದಿವಸ ಆದ ನಂತರ ನಾನು ಅದಕ್ಕೆ ಮಸಾಲ ಮಾಡಬೇಕಲ್ವ ಪಿಕ್ಕಲ್ಗೆ. ಅದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಧನ್ಯ, 1/4 ಟೀ ಸ್ಪೂನ್ ಮೆಂತೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ, ಇದನ್ನೆಲ್ಲ ಹಾಕಿ ನಾವು ಸ್ವಲ್ಪ ಬಿಸಿ ಮಾಡಿದರೆ ಆಯಿತು. ತುಂಬ ಫ್ರೈ ಆಗಬೇಕೇನಿಲ್ಲ, ಸ್ವಲ್ಪ ಬಿಸಿ ಆಗಬೇಕು. ಆದ ನಂತರ ನಾನು 10ರಷ್ಟು ಒಣಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಸೈಜಲ್ಲಿ 2 ಬೆಳ್ಳುಳ್ಳಿ, ಅದರ ಸಿಪ್ಪೆ ತೆಗೆದು ಅದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮತ್ತು ನಾವು ಫ್ರೈ ಮಾಡಿ ಇಟ್ಟ ಉಡಿ ಉಂಟಲ್ವ, ಧನ್ಯ ಜೀರಿಗೆ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಇಂಗು ಮತ್ತೊಂದು 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ ಮತ್ತು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನಾನು ವಿನಾಗಿರಿ ಹಾಕ್ತಾ ಇದ್ದೇನೆ. ಯಾಕೆಂದರೆ ಅದರಲ್ಲಿ ಹುಳಿ ಅಷ್ಟಿರಲಿಲ್ಲ ಮ್ಯಾಂಗೋ ಅಲ್ಲಿ, ಹಾಗಾಗಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಮಿಕ್ಸಿಯಲ್ಲಿ. ಮತ್ತು ಏನಂದರೆ ಇಲ್ಲಿ ನೋಡಿ, ನಮ್ಮ ಮಾವಿನಕಾಯಿ ನಮ್ಮ ಉಪ್ಪೆಲ್ಲ ಮೆಲ್ಟಾಗಿ ಬಂದಿದೆ. ಅದನ್ನು ಕೂಡ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ, ನೋಡಿ ಹೇಗೆ ಬಂದಿದೆ ಅಂತ. ಮತ್ತು ಅದರಲ್ಲಿದ್ದ ಸ್ವಲ್ಪ ನೀರನ್ನು ತೆಗೆದು, ಮತ್ತು ಮಾವಿನಕಾಯಿದು ನೀರು ಉಂಟಲ್ವ, ಅದು ಅಂದರೆ ನೀರು ಉಪ್ಪಿನ ನೀರು, ಅದು ಬೇರೆ ಯಾವುದು ಆ್ಯಡ್ ಮಾಡಲಿಲ್ಲ ನಾನು. ಹಾಗಾಗಿ ಅದನ್ನು ನಾನು ಅದೇ ಪೇಸ್ಟಿಗೆ ಹಾಕಿ ಮತ್ತೊಂದು ಸಲ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮದು ಮಸಾಲ ಕೂಡ ರೆಡಿ ಆಯಿತು. ಇದಕ್ಕೆ ಬೇರೆ ಯಾವ ನೀರನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಇದಿಷ್ಟೇ ಸಾಕು, ಚೆನ್ನಾಗಿ ಬರ್ತದೆ. ಮತ್ತು ಇದನ್ನು ನಾನು ಮಸಾಲವನ್ನು ನಮ್ಮ ಪಿಕ್ಕಲ್ಗೆ ಹಾಕಿ ಮಾವಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಕೂಡ ಇತ್ತು, ಅದಕ್ಕೆ ನಾನು ಸ್ವಲ್ಪ ವಿನಾಗಿರಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ನಾನು ಇದೇ ಪಿಕ್ಕಲ್ಗೆ ಹಾಕ್ತಾ ಇದ್ದೇನೆ. ಮತ್ತು ಇವಾಗ ಉಪ್ಪು ಎಲ್ಲ ನೀವು ಕರೆಕ್ಟ್ ಇದೆ ಅಂತ ನೋಡಿ. ಉಪ್ಪು ನಂದೆಲ್ಲ ಕರೆಕ್ಟಾಗಿ ಬಂದಿದೆ, ಹಾಕಿದ್ದು ಕರೆಕ್ಟ್ ಮೆಜರಾಗಿ ಬಂದಿದೆ. ನೀವು ಕೂಡ ಅದನ್ನು ನೋಡಿ ಹಾಕಿ. ಮತ್ತು ಅದು ಒಗ್ಗರಣೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಉಪ್ಪಿನಕಾಯಿ. ನೀವು ಟ್ರೈ ಮಾಡಿ, ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕು ಯಾವುದೂ ಇಲ್ಲ, ಇದಿಷ್ಟೇ ಸಾಕು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಯಾವ ಕಂಟೈನರ್ಗೆ ಹಾಕ್ತೀರೋ ಅದರಲ್ಲಿ ಹಾಕಿ ಮುಚ್ಚಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಆಯಿತು. ಇವಾಗ ಇಷ್ಟೇ ಇರೋದು ಗೈಸ್. ಇದನ್ನು ನಾನು ಕೂಡ ಒಂದು ಕಂಟೈನರ್ಗೆ ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟ್ ಕೂಡ ಆಗಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಗೈಸ್. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.